Hello my dear students, in this video lecture we are mentioning about the price and output determination under monopoly. Under monopoly, how the price and output determination is to be decided. In the last video lecture I am explaining about the various features of monopoly. Before that I am already mentioned the meaning of monopoly. Now in this class we are concentrate only on how the price and output is to be determined. Price and output determination under monopoly, that is the topic of this particular video lecture. Usually in any market, at the time of determine the price and output, the marginal revenue that is equals to marginal cost, that is equilibrium state. When the equilibrium state, a given firm or given industry attain the equilibrium in case of monopoly market also, marginal revenue that is always equals to marginal cost, that is the equilibrium state. Equilibrium state. Like other market, in monopoly market also, there is a equality between marginal revenue and marginal cost. The state of equilibrium is to be attained in the monopoly market also. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ತರಗತಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ, ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿ ಹೇಳಿಕ್ಕಿದ್ದೇನೆ. ಇವತ್ತಿನ ತರಗತಿಯ ಮುಖ್ಯ ಉದ್ದೇಶ ಇದೆ. ಈ ಹಿಂದಿನ ತರಗತಿಯಲ್ಲಿ ಮುಖ್ಯವಾಗಿ ನಮಗೆ ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು, ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷಣಗಳ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಸಿದ್ದೆ. ಇವತ್ತು ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ, ಅಥವಾ ಒಂದು ಉದ್ಯಮ ಸಂಸ್ಥೆ ಹೇಗೆ ಸಮತೋಲನವನ್ನು ಕಂಡುಕೊಳ್ಳುತ್ತೆ, ಸಮತೋಲನ ಸ್ಥಿತಿಯನ್ನು ಹೇಗೆ ಒಂದು ಉದ್ಯಮ ಸಂಸ್ಥೆ ತಲುಪುತ್ತೆ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಬೇರೆ ಇತರೆ ಮಾರುಕಟ್ಟೆಗಳಂತೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲೂ ಕೂಡ ಉದ್ಯಮವು ಸಮತೋಲನವನ್ನು ತಲುಪಬೇಕಾದ್ರೆ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಅದೇ ರೀತಿಯಲ್ಲಿ ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕೆ ಸಮನಾಗಿರಬೇಕು. ಈ ಒಂದು ಸ್ಥಿತಿ ಇದೆಯಲ್ಲ, ಇದನ್ನು ಸಮತೋಲನ ಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಸಮತೋಲನ ಸ್ಥಿತಿಯಲ್ಲಿ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ನಿಮ್ಗೆ ಗೊತ್ತಿದೆ ಸೀಮಾಂತ ಆದಾಯ ಅಂದ್ರೇನು ಗೊತ್ತಿದೆ, ಸೀಮಾಂತ ವೆಚ್ಚ ಅಂದ್ರೇನು ಗೊತ್ತಿದೆ. ಈ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚ ಇವೆರಡೂ ಕೂಡ ಪರಸ್ಪರ ಸಮನಾಗಿರುವ ಹಂತದಲ್ಲಿ ಉದ್ಯಮ ಸಂಸ್ಥೆ ಸಮತೋಲನವನ್ನು ಕಂಡುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕೂ ಕೂಡ ಸಮನಾಗಿರುವ ಒಂದು ಹಂತವನ್ನು ತಲುಪಿದಾಗ ಉದ್ಯಮ ಸಂಸ್ಥೆಗಳು ಏನಾಗ್ತವೆ, ಸಮತೋಲನವನ್ನು ಕಂಡುಕೊಳ್ತವೆ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಯ ಸಮತೋಲನಕ್ಕೆ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚಗಳು ಪರಸ್ಪರ ಸಮನಾಗಿರುವಂಥದ್ದು ತುಂಬ ಅನಿವಾರ್ಯ. ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಪರಸ್ಪರ ಸಮನಾಗಿರುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ಬೋದು ನಾವು. ಯಾವುದೇ ಒಂದು ಸರಕಿನ ಉತ್ಪಾದನೆಯು ಏಕಸ್ವಾಮ್ಯ ಮಾರುಕಟ್ಟೆಗೆ ಅಥವಾ ಏಕಸ್ವಾಮ್ಯಕ್ಕೆ ಒಳಪಟ್ಟಿದ್ದರೆ ಅಲ್ಲಿ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು, ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಆ ಸ್ಥಿತಿಯನ್ನು ತಲುಪಿದಾಗ ಮಾತ್ರ ಉದ್ಯಮ ಸಂಸ್ಥೆ ಸಮತೋಲನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಹಂತದಲ್ಲಿ ಗರಿಷ್ಠ ಉತ್ಪಾದನೆಯನ್ನು ಮಾಡುವಂಥ ಹಂತವನ್ನು ಒಂದು ಉದ್ಯಮ ಸಂಸ್ಥೆ ತಲುಪುತ್ತೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. In case of monopoly market, the ultimate goal of any monopolist, that is the maximization of profit. Maximization of the profit is a common goal of any monopoly market. In case of maximization of profit, it is a common goal. It is a common goal set by all the industries under the monopoly market. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಲಾಭ ಗಳಿಕೆಯೇ ಉದ್ಯಮಿಗಳ ಅಂತಿಮ ಉದ್ದೇಶವಾಗಿರುತ್ತೆ, ಗುರಿಯಾಗಿರುತ್ತೆ. ಯಾವುದೇ ಒಂದು ಸರಕಿನ ಉತ್ಪಾದನೆಯು ಏಕಸ್ವಾಮ್ಯಕ್ಕೆ ಒಳಪಟ್ಟರೆ ಆ ಏಕಸ್ವಾಮ್ಯ ಮಾರುಕಟ್ಟೆಯ ಉದ್ದೇಶ ಏನು, ಗರಿಷ್ಠ ಲಾಭವನ್ನು ಗಳಿಸುವಂಥದ್ದು. ಫಾರ್ ದಿ ಶೇಕ್ ಆಫ್ ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್ ದೇ ಯೂಸ್ ಟೂ ಟೆಕ್ನಿಕ್ಸ್. ನಂಬರ್ ಒನ್ is the increasing the price and control over the output. These are the two important techniques are adopted by the monopolists to maximize the profit.
Number one important way in which they try to maximize the profit, they fixing the higher price their product, because of there is no question of alternatives. Because of there is no question of alternatives in the monopoly market, they fix the higher price. They fix the higher price. The second thing is, on the basis of the requirement, they control over the supply of the product. They control over the supply of the product through which they maximize the profit. But one thing is certain, the two things are implemented simultaneously in the monopoly market. Two things means, number one is the control over the price, number second is the control over the supply of the product. It is not simultaneously taken place in the monopoly market. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅಂದರೆ ಲಾಭವನ್ನು ಗರಿಷ್ಠಗೊಳಿಸುವಂಥದ್ದು ಪ್ರತಿಯೊಬ್ಬ ಉದ್ಯಮಿಯ ಗರಿಷ್ಠ ಒಂದು ಸಾಮಾನ್ಯ ಒಂದು ಉದ್ದೇಶವಾಗಿರುತ್ತೆ. ಪ್ರತಿಯೊಬ್ಬ ಉದ್ಯಮಿಗೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭವನ್ನು ಗಳಿಸಬೇಕು ಎನ್ನುವಂಥ ಉದ್ದೇಶ ಇರುತ್ತೆ. ಪ್ರತಿಯೊಬ್ಬ ಉದ್ಯಮಿಯೂ ಕೂಡ ಗರಿಷ್ಠ ಲಾಭವನ್ನು ಗಳಿಸುವಂಥ ಉದ್ದೇಶವನ್ನು ಹೊಂದಿರ್ತಾನೆ. ಗರಿಷ್ಠ ಲಾಭವನ್ನು ಗಳಿಸಲಿಕ್ಕೆ ಎರಡು ತಂತ್ರಗಳಿವೆ. ಒಂದನೇದು ಬೆಲೆಯನ್ನು ಹೆಚ್ಚಿಸುವಂಥದ್ದು, ತನಗೆ ಬೇಕಾದಷ್ಟು ರೀತಿಯಲ್ಲಿ ಬೆಲೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಆತನ ಸರಕಿಗೆ ನೀವು ಬದಲಿ ವಸ್ತುಗಳು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇರೋದೇ ಇಲ್ಲ. ಹಾಗಾಗಿ ತನ್ನ ಇಷ್ಟಕ್ಕೆ ಹೊಂದಿಕೊಂಡಂತೆ ಬೆಲೆಯನ್ನು ಹೆಚ್ಚಿಸುವಂಥ ಒಂದು ಕ್ರಿಯೆಯಲ್ಲಿ ಆತ ತೊಡಗ್ತಾನೆ. ಎರಡನೇ ಪ್ರಮುಖವಾದಂಥದ್ದು ಪೂರೈಕೆಯಲ್ಲಿ ವ್ಯತ್ಯಾಸ ಮಾಡುವಂಥದ್ದು. ಅಂದರೆ ತಾನು ಪೂರೈಕೆ ಮಾಡುವ ಸರಕಿನ ಪ್ರಮಾಣವನ್ನು ವ್ಯತ್ಯಾಸ ಮಾಡುವಂಥದ್ದು. ಬೇಡಿಕೆಯನ್ನು ಹೆಚ್ಚು ಮಾಡಿಬಿಟ್ಟು ಪೂರೈಕೆ ಕಡಿಮೆ ಮಾಡಿ, ಬೇಡಿಕೆ ಹೆಚ್ಚಿದಾಗ ಪೂರೈಕೆ ಕಡಿಮೆ ಮಾಡಿಬಿಟ್ಟು ಲಾಭವನ್ನು ಗಳಿಸ್ಕೊಳ್ತಾನೆ. ಅಂದರೆ ಲಾಭವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಎರಡು ಅವಕಾಶಗಳಿವೆ. ಒಂದನೇದು ಲಾಭ ಗರಿಷ್ಠಗೊಳಿಸಲಿಕ್ಕೆ ಬೆಲೆ ಹೆಚ್ಚು ಮಾಡುವಂಥದ್ದು, ಇನ್ನೊಂದು ಪೂರೈಕೆಯನ್ನು ವ್ಯತ್ಯಯ ಮಾಡುವಂಥದ್ದು. ಈ ಮೂಲಕ ಲಾಭವನ್ನು ಗರಿಷ್ಠಗೊಳಿಸ್ಕೋಬೋದು. ಆದರೆ ಇವೆರಡನ್ನೂ ಕೂಡ ಏಕಪ್ರಕಾರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೆಲೆಯನ್ನು ಹೆಚ್ಚು ಮಾಡುವಂಥದ್ದು, ಪೂರೈಕೆಯನ್ನು ಕೂಡ ನಿಯಂತ್ರಣ ಮಾಡುವಂಥದ್ದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವೆರಡನ್ನೂ ಕೂಡ ಆತ ಏಕಕಾಲದಲ್ಲಿ ಮಾಡಲಿಕ್ಕೆ ಆತನಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವು ಎರಡರ ನಡುವೆ, ಅಂದರೆ ಬೆಲೆ ಮತ್ತು ಪೂರೈಕೆಯ ನಡುವೆ ಸಮತೋಲನವನ್ನು ಸಾಧಿಸಿಕೊಳ್ಳುವ ಮೂಲಕ, ಬೆಲೆ ಮತ್ತು ಪೂರೈಕೆಯ ನಡುವೆ ಸಮತೋಲನವನ್ನು ಸಾಧಿಸಿಕೊಳ್ಳುವ ಮೂಲಕ, ಇವುಗಳ ನಡುವಣ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವ ಮೂಲಕ ತನ್ನ ಲಾಭ ಗಳಿಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉದ್ಯಮಿಯು ಮುಂದಾಗ್ತಾನೆ. ಯಾಕೆಂದರೆ ಇನ್ ಕೇಸ್ ಆಫ್ ಮೊನೋಪಲಿ ಮಾರ್ಕೆಟ್, ದೇ ಗಿವನ್ ಮೊನೋಪಲಿಸ್ಟ್, he is a price maker, he is not a price taker. One thing is certain, in case of monopoly market, the monopolist is considered as the price maker, he is not a price taker. ಅಂದರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏನಾಗಿರ್ತಾನೆ, ಉತ್ಪಾದಕನು ಅಥವಾ ಉದ್ಯಮಿಯು ಬೆಲೆ ನಿರ್ಧಾರಕನಾಗಿರ್ತಾನೆ ವಿನಃ ಬೆಲೆಯನ್ನು ಪಡೆಯುವಂಥವನಾಗಿರೋದಿಲ್ಲ. ಯಾಕೆಂತೇಳಿದರೆ ಆತನ ಇಚ್ಛೆಗನುಸಾರವಾಗಿ ಬೆಲೆಯನ್ನು ಆತ ನಿರ್ಧಾರ ಮಾಡ್ಬೋದು. ತನಗಿಚ್ಛೆ ಬಂದಂತೆ ಆತ ಬೆಲೆಯನ್ನು ನಿರ್ಧಾರ ಮಾಡುವಂತಹ ಒಂದು ಆತ ಅಧಿಕಾರವನ್ನು ಹೊಂದಿರ್ತಾನೆ. ಯಾಕೆಂದರೆ ಆತನಿಗೆ ಪ್ರತಿಸ್ಪರ್ಧಿಗಳು ಯಾರೂ ಕೂಡ ಇರೋದಿಲ್ಲ. ಪ್ರತಿಸ್ಪರ್ಧಿಗಳು ಇಲ್ಲದೇ ಇರುವ ಕಾರಣಕ್ಕೋಸ್ಕರವಾಗಿ ತನ್ನ ಸರಕಿಗೆ ಯಾವ ಬೆಲೆಯನ್ನು ಬೇಕಾದರೂ ಆತ ನಿಗದಿಪಡಿಸ್ಕೊಳ್ಬೋದು. ದಟ್ ಈಸ್ ಪಾಸಿಬಲ್ ಇನ್ ಕೇಸ್ ಆಫ್ ದಿ ಮೊನೋಪಲಿ ಮಾರ್ಕೆಟ್. Usually, in case of monopoly market, the equilibrium state is the marginal revenue that is equals to marginal cost. When the marginal revenue is greater than the marginal cost, a firm attains the maximum profit. When marginal cost is greater than the marginal revenue, a given firm they are suffering the loss. To overcome this particular problem, a given industrialist always thinking about when marginal revenue that is equals to the marginal cost. In this way, they try to produce the product and they fixing the prices to the given product. ಯಾವುದೇ ಒಂದು ಉದ್ಯಮ ಸಂಸ್ಥೆಯು ಸಮತೋಲನವನ್ನು ಅಥವಾ ಗರಿಷ್ಠ ಲಾಭವನ್ನು ಗಳಿಸುವ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದರೆ, ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿದ್ದಾಗ, ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿರುವ ವೇಳೆಯವರೆಗೂ ಕೂಡ ಉದ್ಯಮಿಗಳಿಗೆ ಗರಿಷ್ಠ ಲಾಭ ಸಿಗುತ್ತೆ ಮತ್ತು ಅವರು ಸಮತೋಲನವನ್ನು ಕಂಡುಕೊಳ್ತಾರೆ. ಯಾವಾಗ ಸೀಮಾಂತ ಆದಾಯ
ಸೀಮಾಂತ ವೆಚ್ಚಕ್ಕಿಂತ ಅಧಿಕವಾಗಿರುತ್ತೆ, ಆಗ ಗರಿಷ್ಠ ಲಾಭ ಸಿಗುತ್ತೆ. ವೆಚ್ಚ ಕಡಿಮೆ, ಆದಾಯ ಜಾಸ್ತಿ, ಲಾಭ ತುಂಬ ಜಾಸ್ತಿ ಆಗಿರುತ್ತೆ. ಇದಕ್ಕೆ ವಿರುದ್ಧವಾಗಿ ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕಿಂತ ಹೆಚ್ಚಾದಾಗ ಉದ್ಯಮ ನಷ್ಟವನ್ನು ಅನುಭವಿಸುತ್ತೆ. ಅತ್ಯಧಿಕ ಲಾಭವೂ ಬೇಡ, ನಷ್ಟವೂ ಬೇಡ ಎನ್ನುವಂತಹ ಒಂದು ಮನೋಭಾವವನ್ನು ಹೊಂದಿರುವಂಥ ಉದ್ಯಮಗಳು ಏನು ಮಾಡ್ತಾರೆ, ಸಮತೋಲನವನ್ನು ಕಂಡುಕೊಳ್ಳುವ ವೇಳೆಯಲ್ಲಿ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚ ಇವುಗಳ ನಡುವೆ ಸಮತೋಲನವನ್ನು ಸಾಧಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಸೀಮಾಂತ ಆದಾಯ, ಸೀಮಾಂತ ವೆಚ್ಚ ಇವೆರಡೂ ಕೂಡ ಪರಸ್ಪರ ಸಂಧಿಸುವವರೆಗೂ ಕೂಡ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅವರು ಮುಂದಾಗ್ತಾ ಇರ್ತಾರೆ, ಹಾಗೂ ಬೆಲೆ ನಿಗದಿಯಲ್ಲಿ ಅವರು ತಮ್ಮ ಪ್ರಾಬಲ್ಯವನ್ನು ಮೆರೀತಾ ಇರ್ತಾರೆ. ಅವೆರಡೂ ಕೂಡ ಪರಸ್ಪರ ಯಾವಾಗ ಸಮನಾಗತ್ತೆ ಆಗ ಅವರು ಉತ್ಪಾದನೆಯ ಮೇಲೆ ಅಥವಾ ಉದ್ಯಮ ಸಂಸ್ಥೆಯ ನಿಯಂತ್ರಣದ ಮೇಲೆ ಅವರು ಒಂದಿಷ್ಟು ಹತೋಟಿಯನ್ನು ಬಿಟ್ಕೊಡ್ಬೇಕಾಗತ್ತೆ. For the sake of better understanding of this particular concept, we are trying to explain the equilibrium of firm and industry in the monopoly market with the help of a diagram. In the above screen, we show one diagram that is in the OX axis, we are able to measure the quantity of the product. The quantity of the product is measured in the OX axis. In the OY axis, we are able to measure the price. In this particular diagram, we draw the different curves. Number one is the marginal revenue curve. Number second is the marginal cost curve. And marginal revenue curve, marginal cost curve, average revenue curve and average cost curve. Average revenue curve and average cost curve are the four important curves are drawn in this particular diagram. In this diagram, we draw the four curves. Number one is the marginal revenue curve. Marginal revenue curve, it is always moving the downward trends. Marginal cost curve, that is moving in the upward trends. MC. In this particular diagram, MR represents marginal revenue, MC represents marginal cost. At the same time, the average revenue, AR represents average revenue, AC represents average cost. In this particular diagram, at point E, you see in the diagram at point E, the marginal revenue that is equals to marginal cost. At point E, marginal revenue that touch the marginal cost curve, in the below of the diagram. As a result, E is an equilibrium point. Where marginal revenue and marginal cost both are equal. In this way, a given firm who try to produce the OM quantity of the product, a firm who produce the OM quantity of the product and selling the quantity in OP price. OP is the price, OM is the quantity produced and supplied by the firm. As a result of this, the total revenue of the firm, that is the total revenue is OMQP, that is the total amount of revenue obtained by the firm, and OTSM, that is the cost incurred by the firm. The PQST, in this diagram, PQST, in this portion says that is the profit level. This portion shows the profit level of the firm. That means only at point E, marginal revenue that cuts the marginal cost curve below the point. As a result of this, the OP price is to be fixed, OM amount of quantity is to be produced. Because of fixing the OP price and producing the OM amount of product, the total profit is PQST, that is the profit level, because the cost is OTSM, that is the cost, revenue is OPQM. Revenue is more than the cost. As a result of this, PQ
ST amount of profit earned by the firm in case of monopoly market. That is the diagrammatic representation of the price output determination under the monopoly. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ ಎಂಬುದನ್ನು ವಿವರಿಸಲಿಕ್ಕೆ ನಾವೊಂದು ರೇಖಾಚಿತ್ರದ ಸಹಾಯವನ್ನು ಪಡಿಬೋದು. ಈ ಒಂದು ಡಯಾಗ್ರಾಮನ್ನು ನಿಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸಿರುವಂಥ ಡಯಾಗ್ರಾಮನ್ನು ನೋಡಿ ಅಥವಾ ರೇಖಾಚಿತ್ರವನ್ನು ನೋಡಿ. ಇಲ್ಲಿ ಪ್ರಮುಖವಾಗಿ 4 ರೇಖೆಗಳಿವೆ. ಒಂದನೇದು ಮಾರ್ಜಿನಲ್ MR ರೇಖೆ ಅಂತಿದೆ, ಮಾರ್ಜಿನಲ್ ರೆವಿನ್ಯೂ ಕರ್ವ್. ಅದನ್ನು ಕನ್ನಡದಲ್ಲಿ ಹೇಳ್ತಾರೆ ಸೀಮಾಂತ ವೆಚ್ಚ ರೇಖೆ. MR ಅಂದ್ರೇನು? ಮಾರ್ಜಿನಲ್ ರೆವಿನ್ಯೂ, ಕನ್ನಡದಲ್ಲಿ ಸೀಮಾಂತ ವೆಚ್ಚ ರೇಖೆ. ಇನ್ನೊಂದು MC ರೇಖೆ, ಸೀಮಾಂತ ಆದಾಯ ರೇಖೆ. MC ಅಂದೇನು? ಮಾರ್ಜಿನಲ್ ಕಾಸ್ಟ್ ಕರ್ವ್, ಸೀಮಾಂತ ಆದಾಯ ರೇಖೆ. ಇನ್ನೊಂದು ಸೀಮಾಂತ ವೆಚ್ಚ ರೇಖೆ. MC ಅಂದೇನು? ಸೀಮಾಂತ ವೆಚ್ಚ ರೇಖೆ. ಇನ್ನೊಂದು ಕರು ಯಾವುದು, ಇನ್ನೊಂದು ರೇಖೆ ಯಾವುದು ಅಂತ ಹೇಳಿದ್ರೆ ಸರಾಸರಿ ಆದಾಯ ರೇಖೆ, AR ರೇಖೆ. AR ರೇಖೆ ಹಾಗೂ ಸರಾಸರಿ ವೆಚ್ಚ ರೇಖೆ, AC ರೇಖೆ. ನೋಡಿ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ರೇಖೆಗಳು ಕೆಳಮುಖವಾಗಿ ಚಲಿಸಿವೆ. ಸೀಮಾಂತ ವೆಚ್ಚ, ಸರಾಸರಿ ವೆಚ್ಚಗಳು ಮೇಲ್ಮುಖವಾಗಿ ಅವು ಚಲಿಸ್ತಾ ಇವೆ. ಇದರ ಬಗ್ಗೆ ನಿಮಗೆ ಕೃಷ್ಣ ಪ್ರಸಾದ್ ಸರ್ ಹೇಳಿರ್ತಾರೆ, ಯಾಕೆ ಸರಾಸರಿ ಆದಾಯ ರೇಖೆ ಕೆಳಗಾಗಿ ಬರ್ತವೆ, ಸೀಮಾಂತ ವೆಚ್ಚ ರೇಖೆ ಯಾಕೆ ಮೇಲ್ಮುಖವಾಗಿ ಚಲಿಸುತ್ತೆ ಅಂತ ಹೇಳಿರ್ತಾರೆ. ಇಲ್ಲಿ ಆ ಪ್ರಶ್ನೆ ಮುಖ್ಯ ಅಲ್ಲ. ನಮಗೆ ಬೇಕಾಗಿರುವಂಥದ್ದೇನು? ಸಮತೋಲನ ಹೇಗೆ ಸಾಧಿಸುತ್ತೆ. ನಾನು ಹಿಂದೆ ಹೇಳಿದಾಗೆ ಯಾವುದೇ ಒಂದು ಏಕಸ್ವಾಮ್ಯ ಮಾರುಕಟ್ಟೆ ಉದ್ಯಮ ಸಮತೋಲನವನ್ನು ತಲುಪಬೇಕಾದ್ರೆ ಮುಖ್ಯವಾದ ಕಂಡೀಷನ್ ಯಾವುದು? ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ನೋಡಿ, ಈ ರೇಖಾಚಿತ್ರ ಏನಾಗಿದೆ? MR ರೇಖೆಯು MC ರೇಖೆಯನ್ನು ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿವೆ. MR ರೇಖೆಯು MC ರೇಖೆಯನ್ನು ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿವೆ, ಕಟ್ ಮಾಡಿದೆ. ಅಂದರೆ ಕೆಳಭಾಗದಿಂದ MC ರೇಖೆ MR ರೇಖೆಯನ್ನು ಛೇದಿಸಿದೆ. ಹಾಗಾಗಿ E ಅಂತೇಳೋದು ಸಮತೋಲನ ಬಿಂದು. E ಅಂತೇಳೋದು ಸಮತೋಲನ ಬಿಂದು. ಈ ಹಂತದಲ್ಲಿ ಒಬ್ಬ ಉದ್ಯಮಿ ಏನು ಮಾಡ್ತಾನೆ? OM ಪ್ರಮಾಣದ ಸರಕು ಉತ್ಪಾದನೆ ಮಾಡ್ತಾನೆ. OM ಪ್ರಮಾಣದ ಸರಕನ್ನು ಉತ್ಪಾದನೆ ಮಾಡಿ OP ಬೆಲೆಗೆ ಮಾರಾಟ ಮಾಡ್ತಾನೆ. OM ಪ್ರಮಾಣದ ಸರಕನ್ನು ಉತ್ಪಾದನೆ ಮಾಡಿ OP ಬೆಲೆಗೆ ಮಾರಾಟ ಮಾಡ್ತಾನೆ. ಆಗ ಆ ಉದ್ಯಮ ಸಮತೋಲನದಲ್ಲಿರುತ್ತೆ. ಸಮತೋಲನ ಉತ್ಪನ್ನ ಯಾವುದು? OM. ಸಮತೋಲನ ಬೆಲೆ ಯಾವುದು? OP ಸಮತೋಲನ ಬೆಲೆ, OM ಸಮತೋಲನ ಉತ್ಪನ್ನ. ಇದರಿಂದ ಉದ್ಯಮಿಗೆ ಲಾಭ ಎಷ್ಟು ಸಿಗುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಉದ್ಯಮಿಗೆ ಬರುವಂಥ ಒಟ್ಟು ಆದಾಯ ಏನು ಅಂತ ಹೇಳಿದರೆ, ಈ ರೇಖಾಚಿತ್ರವನ್ನು ಗಮನಿಸಿ. ಈ ಉದ್ಯಮಿಗೆ ಬರುವಂಥ ಒಟ್ಟು ಆದಾಯ ಈ ಒಂದು ಡಯಾಗ್ರಾಮ್ನಲ್ಲಿ OPQM ಇದು ಉದ್ಯಮಿಗೆ ಬರುವಂಥ ಆದಾಯ. ವೆಚ್ಚ ಎಷ್ಟಾಗತ್ತೆ? OTSM ಇದು ವೆಚ್ಚವಾಗಿರುತ್ತೆ. ಆದಾಯದಲ್ಲಿ ವೆಚ್ಚವನ್ನು ಕಳೆದರೆ ಉಳಿಯುವಂಥ ಭಾಗ ಯಾವುದು? ಲಾಭ ಆಗಿರುತ್ತೆ. ಹಾಗಾಗಿ ಈ ಒಂದು ರೇಖಾಚಿತ್ರವನ್ನು ಗಮನಿಸಿ. ಪುನಃ ಹೇಳ್ತಿದ್ದೀನಿ, PQST ಅಂತೇಳೋದು ಲಾಭವನ್ನು ನೀವು ತೋರಿಸ್ತಾ ಇದೆ. ಉದ್ಯಮಿಗೆ ಲಾಭವನ್ನು ಇದು ಎಷ್ಟು ಲಾಭವನ್ನು ತಂದು ಕೊಡುತ್ತೆ? ಈ ಬಿಂದುವಿನಲ್ಲಿ MR ರೇಖೆಯು MC ರೇಖೆಯನ್ನು ಕೆಳಭಾಗದಿಂದ ಛೇದಿಸುವುದರಿಂದಾಗಿ ಎಷ್ಟು ಲಾಭ ಬರುತ್ತೆ ಅಂದ್ರೇನು? PQST ಅಷ್ಟು ಲಾಭವನ್ನು ಒಂದು ಉದ್ಯಮವು ಗಳಿಸ್ಕೊಳ್ಳಿಕ್ಕೆ ಅವಕಾಶವಾಗಿದೆ ಎನ್ನುವ ಅಂಶವನ್ನು ಈ ಒಂದು ರೇಖಾಚಿತ್ರ ತಿಳಿಸುತ್ತೆ. ಹಾಗಾಗಿ ಈ ರೇಖಾಚಿತ್ರ ನಮ್ಗೆ ಏನು ತಿಳಿಸುತ್ತೆ ಅಂತ ಹೇಳಿದರೆ, ಯಾವುದೇ ಒಂದು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರ ಆಗ್ತವೆ? ಸೀಮಾಂತ ಆದಾಯ ಸೀಮಾಂತ ವೆಚ್ಚವನ್ನು ವೆಚ್ಚ ರೇಖೆಯನ್ನು ಸಂಧಿಸಿದಾಗ ಯಾವುದೇ ಒಂದು ಹಂತದಲ್ಲಿ ಸರಕಿನ ಉತ್ಪಾದನೆಯಾಗತ್ತೆ. ಯಾವ ಸರಕಿಗೆ ನಿರ್ದಿಷ್ಟ ಬೆಲೆಯೂ ಕೂಡ ನಿರ್ಧಾರವಾಗುತ್ತೆ. ಇದರಿಂದ ಉದ್ಯಮ ಗರಿಷ್ಠ ಪ್ರಮಾಣದಲ್ಲಿ, ಇಲ್ಲಿ ನೋಡಿ ನಮ್ಮ ರೇಖಾಚಿತ್ರವನ್ನು ಗಮನಿಸಿ, PQTS ಅಷ್ಟು ಗರಿಷ್ಠ ಪ್ರಮಾಣದಲ್ಲಿ ಲಾಭವನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. That is about the diagrammatic representation of the price output determination under the monopoly. Totally says that in the monopoly market, the maximum profit is the ultimate goal of each and every firm or industry. For the sake of maximize the profit,
Either they follow two ways. Number one is the increasing the price. Number second is the control over the output, through which they are able to maximize the profit. That is about the concept of diagrammatic representation of price output determination under monopoly. Thank you.